ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದು ಇನ್ನೊಂದು ಹೊಸ ಸತ್ಯ ಕಥೆನ ಪ್ರಸ್ತುತಪಡಿಸೋದಕ್ಕೆ ಹೊತ್ತು ತಂದಾಯಿತು. ಈಗ ನಾನು ಹೇಳೋಕೆ ಹೋಗ್ತಿರೋ ಕತೆ ಒಂದು ಕತೆ ಅಲ್ಲ, ಅಂದರೆ ಶಕುನಗಳು ಅಂತ ನಾವೇನು ಹೇಳ್ತೀವಿ ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ, ಅದು ಒಂದೊಂದು ನಂಬಿಕೆನೋ ನಂಬಾರ್ದೋ ಏನು ಅಂತ ಗೊತ್ತಾಗಲ್ಲ. ನಮ್ಮ ಗುರುಗಳು ಡಾಕ್ಟರ್ ವಿ ರವಿಚಂದ್ರನ್ ಅವರ ಕಿಂದರಿ ಜೋಗಿ ಸಿನಿಮಾ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಕಿಂದರಿ ಜೋಗಿ ಸಿನಿಮಾ, ಪ್ರೇಮಲೋಕ, ರಣಧೀರ, ಯುದ್ಧಕಾಂಡ ಈ ಸೀರೀಸ್ ಎಲ್ಲ ಆದಮೇಲೆ ಒಂದು ಅದ್ಭುತ ಕ್ರೇಜ್ ಇದ್ದಂಥ ಸಿನಿಮಾ, ಒಂದು ಸಾಕಷ್ಟು ನಿರೀಕ್ಷೆ ಇದ್ದಂಥ ಸಿನಿಮಾ ಸ್ಟಾರ್ಟ್ ಆಗಿದೆ. ಸಿನಿಮಾ ಸ್ಟಾರ್ಟ್ ಆದಮೇಲೆ ಸಾಕಷ್ಟು ಒಂಥರ ಅಡೆತಡೆಗಳ ಸಿನಿಮಾಗೆ. ಯಾಕೆ ಅಂತ ಗೊತ್ತಿಲ್ಲ, ಏನೇ ಮಾಡಿದ್ರೂ ಒಂದು ಕಾಂಟ್ರವರ್ಸಿ ಆಗೋದು, ಇಲ್ಲ ಏನೋ ಶೂಟಿಂಗಲ್ಲಿ ತೊಂದರೆ ಆಗೋದು, ಈ ಥರದ್ದು ನಡೀತಾನೇ ಇದೆ. ಹಾಗೆ ಹೀಗೆ ಮಾಡಿ ಉಸಿರು ಬಿಗಿ ಹಿಡಿದು ಸಿನಿಮಾ ಶೂಟಿಂಗ್ ಮುಗಿಸೋ ಹಂತ ಬಂದಿರಬೇಕಾದ್ರೆ ಆವತ್ತಿನ ಆ ಚಿತ್ರದ ಛಾಯಾಗ್ರಾಹಕರಾದ ಶ್ರೀ ಮಧುಸೂದನ್ ಸರ್ ಬಂದ್ಬಿಟ್ಟು ನಮ್ಮ ರವಿ ಸರ್ ಹತ್ರ ಒಂದು ವಿಷಯ ಹೇಳಿದ್ದಾರೆ. ರವಿ, ಯಾಕೋ ಇಷ್ಟೆಲ್ಲ ತೊಂದರೆಗಳಾಗ್ತಾ ಇದೆ, ಏನು ವಿಚಾರ ಅಂತ ಗೊತ್ತಾಗ್ತಿಲ್ಲ, ಬಟ್ ಒಂದು ನಮ್ಮ ಕಡೆಯಿಂದ ತಪ್ಪಾಗಿದೆ, ಏನು ಅಂತ ಕೇಳಿದ್ರೆ, ಸಿನಿಮಾ ಶೂಟಿಂಗ್ ಮುಂಚೆ ಒಂದು ಟೀಮು ಲೊಕೇಶನ್ ನೋಡೋಕ್ಕೆ, ರವಿ ಸರ್ ಹೋಗಿಲ್ಲ, ಇಲ್ಲಿ ಆರ್ಟ್ ಡೈರೆಕ್ಟ್ರು, ಕ್ಯಾಮ್ರಾಮನ್ ಎಲ್ಲ ಲೊಕೇಶನ್ ನೋಡೋಕೆ ಹೋಗಿರಬೇಕಾದ್ರೆ ಏನಾಗಿದೆ, ರೋಡ್ ಸೈಡಲ್ಲಿ ಹೋಗಬೇಕಾದ್ರೆ ಕಾರು ಕೋತಿ ಗುದ್ಬಿಟ್ಟು ಆ ಕೋತಿ ಪ್ರಾಣ ಹೊರಟೋಗಿದೆ. ಮನುಷ್ಯ ಕಾಲವಾದಾಗ ಏನೇನು ವಿಧಿವಿಧಾನಗಳು ಏನೇನು ಮಾಡಬೇಕೋ ಅದನ್ನು ಆ ಕೋತಿಗೂ ಮಾಡಬೇಕಂತೆ, ಅದನ್ನು ಮಾಡಿಲ್ಲ. ಬಹುಶಃ ಅದರಿಂದ ಏನಾದ್ರು ಹಿಂಗೆ ಆಗ್ತಿದೆಯಾ ನೋಡಿ ಅಂತ ಕೇಳಿಬಿಟ್ಟು ಹೇಳಿದಾಗ, ಎಲ್ಲ ಶಾಸ್ತ್ರ ಕೇಳಿದಾಗ ಅದೇ ರೀತಿ ಮಾಡಬೇಕಾಗಿತ್ತು ಅಂತೇಳಿ ಅದ್ರ ಕಾರ್ಯ ಮಾಡಿದ್ಮೇಲೆ ಕೆಲವು ಒಂಚೂರು ರಿಲೀಫ್ ಆಗಿದೆ. ಇದು ಒಂದು ನಡೆದಂಥ ಕತೆ. ಮತ್ತೊಂದು ಕತೆ ನೀವು ನಂಬಲ್ಲ, ಇದು ಕೋಇನ್ಸಿಡೆನ್ಸ್ ಅಂತಿರೋ ಏನಂತಿರೋ ನನಗೆ ಗೊತ್ತಿಲ್ಲ, ಬಟ್ ಈ ಕತೆ ನಿಮ್ಮ ಹತ್ರ ನಾನು ನಿಜವಾಗ್ಲೂ ಹೇಳಬೇಕು ಅಂತ ಅನ್ನಿಸ್ತು. ದಯವಿಟ್ಟು ತಮಗೆ ಸಮಯ ಆದಾಗ ನಾನು ಹೇಳೋದನ್ನು ನೀವು ಅಬ್ಸರ್ವ್ ಮಾಡಿ, ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋನ ನೋಡಿ, ನಿಮಗೆ ಗೊತ್ತಾಗುತ್ತೆ. ವಿಷ್ಣು ಸರ್ ಅಭಿನಯದ, ಅಂದರೆ ನಾಯಕ ನಟನಾಗಿ ಅಭಿನಯದ ಮೊದಲನೇ ಚಿತ್ರ ನಾಗರಹಾವು ಸಿನಿಮಾ. ಆ ಸಿನಿಮಾ ಟೈಟ್ಲ್ ಕಾರ್ಡ್ನ ನೀವು ಅಬ್ಸರ್ವ್ ಮಾಡಿ, ನಾಗರಹಾವು ಅನ್ಬೇಕಾದ್ರೆ ಹಾವು ಹೆಡೆ ಎತ್ತುತ್ತೆ, ಫಸ್ಟ್ ಶಾಟ್ ಆಫ್ ದ ಫಿಲಮ್ ಅಂತ ನಾವು ಇಟ್ಕೋಬೋದು. ಹಾವು ಡಪ್ಪಂದಿಂಗೆ ಹೆಡೆ ಎತ್ತಿದಾಗ ನಾಗರಹಾವು ಅಂತ ಟೈಟ್ಲ್ ಬರುತ್ತೆ. ವಿಷ್ಣು ಸರ್ ಅವರು ಕಡೆಯದಾಗಿ ಬೆಳ್ಳಿತೆರೆ ಮೇಲೆ ಕಾಣಿಸ್ಕೊಂಡಂಥ ಸಿನಿಮಾ ಆಪ್ತರಕ್ಷಕ ಸಿನಿಮಾದ ಲಾಸ್ಟ್ ಶಾಟ್ ನೋಡಿ ನೀವು. ಲಾಸ್ಟ್ ಶಾಟ್ ಆಪ್ತರಕ್ಷಕ ಅದೇನಪ್ಪ ಅಂತಂದರೆ, ಭೂಕಂಪ ಆಗುತ್ತೆ, ನಾಗರಾವು ಭೂಮಿ ಒಳಗಡೆ ಹೋಗುತ್ತೆ. ಅಂದರೆ ಆಪ್ತರಕ್ಷಕ ರಿಲೀಸ್ ಆಗೋ ಟೈಮಲ್ಲಿ ವಿಷ್ಣು ಸರ್ ಇರಲಿಲ್ಲ, ಆದರೆ ಅದ್ರ ಪೋಸ್ಟ್ ಪ್ರೊಡಕ್ಷನ್ ಆಗೋ ಟೈಮ್ನಲ್ಲಿ, ಈ CG ಕೆಲಸಗಳು ಮತ್ತೊಂದು ಆಗೋ ಟೈಮ್ನಲ್ಲಿ ವಿಷ್ಣು ಸರ್ ಇದ್ದರು. ಅವ್ರು ಬದುಕಿರ್ಬೇಕಾದ್ರೆ ಆ ಕೆಲಸಗಳೆಲ್ಲ ಆಗಿತ್ತು, ಯಾಕೆಂದರೆ ವಿಷ್ಣು ಸರ್ ಡಬ್ ಮಾಡಿರೋದು ಆ ಸಿನಿಮಾಗೆ. ಸೊ ಈ ನಂಬಿಕೆಗಳು, ಈ ಶಕುನಗಳು ಏನು ಅಂತ ಹೇಳೋಕೆ ಗೊತ್ತಾಗಲ್ಲ. ಅಂದರೆ ಒಂದು ಅಪರೂಪವಾದದ್ದು ಸಿನಿಮಾದಲ್ಲಿ ನಾವು ಸಣ್ಣ ಸೆಂಟಿಮೆಂಟ್ಗಳನ್ನು ನಂಬೋದು ಜಾಸ್ತಿ. ಸೊ ಈ ನಿಟ್ಟಿನಲ್ಲಿ ಈ ಎರಡು ಕತೆ ನಿಮ್ಮೊಂದಿಗೆ ನಾನು ಹೇಳಬೇಕು, ಹಂಚ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ಕಥೆನ ನಿಮ್ಮ ಮುಂದೆ ಹೇಳಿದ್ದೀನಿ. ಬಹುಶಃ ಈ ಕತೆ ನಿಮಗೆ ಇಷ್ಟ ಆದರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮತ್ತೆ ಹೊಸ ಸತ್ಯ ಕಥೆಯೊಂದಿಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಸರ್ವರಿಗೂ ಒಳ್ಳೆಯದಾಗಲಿ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್. ನಮಸ್ಕಾರ.